ಅವರೇ ನೀವು ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ. ವರ್ಷ ವರ್ಷ ಆಗ್ತಾ ಇದ್ದಂಗೆ ಮೊದಲನೇ ಬಹುಮಾನ ನಿಮ್ಮ ಕಡೆಯಿಂದನೇ ಆಗ್ತಾ ಇದೆ. ಅದು ಎಷ್ಟು ಒಳ್ಳೆ ಮನ್ಸು ಅವರೇ ನಿಮಗೆ. ಅಷ್ಟೊಂದು ಏನಕ್ಕೆ ಹೋಗ್ಬಿಡ್ತೀಯ ಬಿಡೆ. ಯಾರು ಮಾಡ್ತಾ ಇರೋದನ್ನೇನು ನಾವು ಮಾಡ್ತಾ ಇಲ್ಲ ಅಲ್ವಾ. ನಮಗೂ ಜಾತ್ರೆ ಅಲ್ವಾ, ದೇವ್ರ ಸೇವೆ ಮಾಡ್ದಂಗಾಗುತ್ತೆ. ಆಮೇಲೆ ನಿಮ್ಮಿಬ್ರ ಕಡೆಯಿಂದ ಯಾವುದೇ ಕೆಲಸಕ್ಕೂ ಕಡಿಮೆ ಆಗ್ಬಾರ್ದು, ಅರ್ಥ ಆಯ್ತಾ? ಈ ಪಾರ್ಟಿ ಕಾಸು ಕೊಡ್ತೀರಾ, ಮಾಡ್ದಾ ಇರ್ತೀವ. ಅದೇನ್ ಮಾಡ್ಬೇಕು ಹೇಳಿ ಅವರೇ, ತಲೆ ಮೇಲೆ ಇಟ್ಕೊಂಡು ಮಾಡ್ತೀವಿ. ನೋಡೆ ಪೇಟೆ ಬೀದಿಲಿ ಅವನ ಜೊತೆ ಸುತ್ತಿದೀವಳೆ ತಾನೆ. ಕಣೆ ಭಾಸ್ಕರಪ್ಪನವ್ರು ಎಂಡ್ರು, ಅವಾಗ್ಲೇ ಹೇಳಿಲ್ವಾ, ಸುಮ್ಕಿರು. ನೋಡೆ ಎಂಥ ದೊಡ್ಡ ಮನೆಗೆ ಎಂಥ ಸೊಸೆ ಸಿಕ್ಕವ್ರೆ. ದೊಡ್ಡವ್ರ ಮನೆ ಸೊಸೆ ಅಂತಾರೆ, ಎಂತೆಂಥ ಬಟ್ಟೆಗಳನ್ನೆಲ್ಲ ಹಾಕೊಂಡು ಪೇಟೆ ಎಲ್ಲ ಓಡಾಡ್ತಾರೆ. ಕಿರೆ ನಮ್ಗೆ ಹಾಕ್ಬೇಕು. ಆಯ್ತಾಯ್ತು, ಬಂದ್ ಕೆಲಸ ಆಯ್ತಲ್ಲ, ನೀವಿನ್ ಹೋಗಿ. ಬೇರೆ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದನ್ನ ಬಿಡಿ, ಹೋಗಿ. ರಾಖಿ, ರಾಖಿ, ಏನತ್ತೆ? ಕೇಳಿಸ್ಕೊಂಡಿ ಅವ್ರು ಮಾತಾಡಿದ್ದು? ಏನ್ ಮಾತಾಡಿದ್ರು? ಸಂತೋಷ್ ಜೊತೆ ನೀ ಹೊರಗಡೆ ಹೋಗಿದ್ಯಾ? ನೀನ್ ಸಂತೋಷ್ ಜೊತೆ ಹೋಗಿದ್ ನಿಜಾನಾ? ಅದಕ್ಕೆ ನಾನು ಹೇಳೋದು, ಹಳ್ಳಿ ಜನ ಹಣಕ್ಕಿಂತ ಮಾನ ಮರ್ಯಾದೆಗೆ ತುಂಬಾ ಬೆಲೆ ಕೊಡ್ತಾರೆ ಅಂತ. ನೀನ್ ಹೀಗ ಅವನ ಜೊತೆ ಬೀದಿ ಸುತ್ತಾ ಇದ್ರೆ ಅವ್ರು ಮಾತಾಡದೆ ಇರ್ತಾರ? ಇದೊಳ್ಳೆ ಕತೆ ಆಯ್ತಲ್ಲ ಅತ್ತೆ. ನನ್ನ ಇಷ್ಟ, ನನಗೆ ಹೇಗ್ ಬೇಕೋ ಎಲ್ ಬೇಕೋ ಅಲ್ಲಿ ಓಡಾಡ್ಕೊಂಡಿರ್ತೀನಿ. ಅದನ್ನೆಲ್ಲ ಕೇಳೋಕ್ ಅವ್ರು ಯಾರು? ನೋಡಿ ಅತ್ತೆ, ಮದ್ವೆಗ್ ಮುಂಚೆ ಭಾಸ್ಕರ್ಗೆ ನಾನು ಇದನ್ನೆಲ್ಲ ಹೇಳೇ ಮದ್ವೆ ಮಾಡ್ಕೊಂಡಿರೋದು ಅಲ್ಲ. ಅವನೇ ಏನು ಮಾತಾಡಲ್ಲ ಅಂತದ್ರಲ್ಲಿ ನೀವು ಅವ್ರ ಮಾತು ಕೇಳ್ಕೊಂಡು ನನಗ್ ಬೈತಾ ಇದ್ದೀರಲ್ಲ ಅತ್ತೆ. ನಿಮ್ಗೆ ಆ ಸೂರ್ಯ ಆರ್ತಿ ಏನೇ ಮಾಡಿದ್ರು ಸರಿ ಅನ್ಸುತ್ತೆ. ನಾನು ಯಾರ ಜೊತೆಲಾದ್ರೂ ನಗ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ನೋಡಿ ಅತ್ತೆ, ನೀವು ನನ್ನ ವಿಷಯಕ್ಕೆ ಬರಬೇಡಿ ಅಷ್ಟೇ. ಯಾಕೆ ನಾಲ್ಗೆ ತುಂಬಾ ಉದ್ದ ಆಗ್ತಾ ಇದೆ? ಆಗ್ಲೇ ಬೇಕತ್ತೆ. ಅಲ್ಲ, ಆ ಹುಡ್ಗ ಅಂತ ತಪ್ಪೇನ್ ಮಾಡ್ದ? ನನಗ್ ಸಹಾಯ ಮಾಡ್ತಾನೆ ಅಂತ ಒಂದೇ ಒಂದ್ ಕಾರಣಕ್ಕೆ ಅವನ್ ಮೇಲೆ ಸಿಟ್ಟು. ನನ್ನ ಇಷ್ಟ ಬಂದಾಗ ನಾನು ಇರ್ತೀನಿ ಅಂದ್ರೆ ನನ್ ಮೇಲೆ ಸಿಟ್ಟು. ನೋಡಿ ಅತ್ತೆ, ನಿಮ್ ಇಷ್ಟ ಬಂದಾಗ ನನಗಿರೋದಕ್ಕಾಗಲ್ಲ. ನಿಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡಿದ್ರೆ ಅಷ್ಟೇ ಸಾಕು. ಏನಂದೆ? ನಮ್ಮಮ್ಮನ್ಗೆನೆ ನಿಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ ಅಂತ್ಯ. ಯಾಕೆ ನಿನ್ ಮರ್ಯಾದೆ ಹಾಳಾಗ್ತಿದೆ ಅಂತ ಒದ್ದಾಡ್ತೀರಲ್ಲ, ಅದಕ್ಕ? ಅಮ್ಮನ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ, ಹುಷಾರ್. ನಾನು ಅಷ್ಟೇ, ನನ್ನ ವಿಷಯಕ್ಕೆ ಬಂದ್ರೆ ಖಂಡಿತವಾಗ್ಲೂ ಸುಮ್ನೆ ಇರಲ್ಲ. ನನಗೆ ನಿಮ್ಗಳ ತರ ಬದುಕಕ್ ಬರಲ್ಲ. ನಿಮ್ ತರ ಮೋಸ ವಂಚನೆ ಗೊತ್ತಿರೋರಿಗೆ ಮಾತ್ರ ಮುಕ್ಕೋಡಬೇಕು, ನನ್ ಹಾಗೆ ಧೈರ್ಯವಾಗಿರೋರಿಗಲ್ಲ. ಅಲ್ಲ, ಆ ಹಳ್ಳಿಯವ್ರು ಅಷ್ಟೆಲ್ಲ ಬೈತಾ ಇದ್ರು, ನನ್ ಸೊಸೆಗೆ ಏನೋ ಅನ್ಬೇಡಿ ಅಂತ ಹೇಳೋದ್ ಬಿಟ್ಟು ಅವ್ರ ಜೊತೆ ಸೇರ್ಕೊಂಡು ಬೈತಾ ಇದಾರಲ್ಲ, ಅದನ್ನೆಲ್ಲ ಕೇಳ್ಕೊಂಡು ಬಿದ್ದಿರೋಕೆ ನಾನು ಹಳ್ಳಿ ಕುಗ್ಗಲ್ಲ. I know how to behave myself. I don't care. ಯಾರು ನೀನು? ಏನ್ ನಿನ್ ಯೋಗ್ಯತೆ? ನೀನ್ ಈ ಮನೆಗೆ ವಾಪಸ್ ಬಂದಾಗಿಂದ ಈ ಮನೇಲಿ ಏನೇನ್ ನಡೀತಿದೆ ಅಂತ ನಮ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಗೊತ್ತಿದ್ರು ಸುಮ್ನೆ ಇದೀವಿ, ಅದು ನಮ್ ಯೋಗ್ಯತೆ. ನಮ್ಮಮ್ಮನ ಬಗ್ಗೆ ಹಗುರವಾಗಿ ಮಾತಾಡೋದಕ್ಕೆ ನೀನ್ ಯಾರು? Who are you? ನೀವು ನನಗೆ ಅವಮಾನ ಮಾಡ್ತಾ ಇದ್ದೀರಾ. ಅವಮಾನ ಮಾನ ಇದ್ದೋರ್ಗದು. ನಾನು ಹೇಳೋ ಪ್ರತಿಯೊಂದು ಮಾತು ಕೂಡ ನಿನಗೆ ಅನ್ವಯಿಸುತ್ತೆ. ಅತ್ತೆ ಅಂದ್ರೆ ತಾಯಿ ಸಮಾನ. ಆ ಜೀವಕ್ಕೆ ಅವಮಾನ ಮಾಡ್ತಿದ್ಯಲ್ಲ, ಅವ್ರ ಸೊಸೆ ಆಗೋದಕ್ಕೂ ನಾಲಾಯಕ್ ನೀನು. ನಾನಿರೋದೇ ಹೀಗೆ, ಕಂಡದನ್ನ ಕಂಡ ಹಾಗೆ ಹೇಳ್ತೀನಿ. ಅಲ್ಲ, ಇರೋದನ್ನ ಇರೋ ಹಾಗೆ ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಕೋಪ ಬರ್ತಿದ್ಯಾ? ನೀವೇನೇ ಮಾಡ್ಕೊಂಡ್ರು ಸರಿ, ನಾನ್ ಯಾರಿಗೂ ಕೇರ್ ಮಾಡಲ್ಲ. ಹೌದು, ಈಗ ಬಂದಿದ್ರಲ್ಲ ಅವರೆಲ್ಲ ಇರೋದನ್ನೇ ಹೇಳಿದ್ದು, ಇಲ್ದೇ ಇರೋದನ್ನೇನು ಹೇಳಿಲ್ಲ. ತಿತ್ಕೋಬೇಕು, ಅದನ್ ಬಿಟ್ಟು ಅಕ್ಕ ಬಾವ ಅತ್ತೆ ಈ ಸಂಬಂಧಗಳ ಬೆಲೆ ಗೊತ್ತಿಲ್ಲ ಅಂದ್ಮೇಲೆ ನಿಮಗೆಲ್ಲ ಯಾಕೆ ಸಂಸಾರ ಮನೆ ಮಠ? ಇಷ್ಟೆಲ್ಲ ಅವಮಾನ ಆದ್ಮೇಲೆ ಖಂಡಿತವಾಗ್ಲೂ ನಾನು ಈ ಮನೇಲಿ ಇರಲ್ಲ. ನನ್ ಗಂಡ ಮನೇಲಿಲ್ಲ ಅಂತ ನೀವಿಬ್ರು ಸೇರ್ಕೊಂಡು ನನಗೆ ಬಾಯಿಗೆ ಬಂದಾಗ ಬೈತಾ ಇದ್ದೀರಾ? ಏನು, ನನ್ನಿಂದಾಗಿ ನಿಮ್ ಮರ್ಯಾದೆ ಹೋಗ್ತಾ ಇದೆಯಾ? ನಿಮ್ ಮನೆ ಮರ್ಯಾದೆ ಕಾಯ್ಕೊಂತ ನೀವಿಲ್ಲೇ ಬಿದ್ದಿರ್ರಿ. ನಾನು ತವ್ರ ಮನೆಗೆ ಹೋಗ್ತೀನಿ, ಈಗ್ಲೇ ಹೋಗ್ತೀನಿ. ನೋಡ್ದ
ನೋಡ್ದ್ಯಮ್ಮ, ನಿಜ ಹೇಳಿದ್ರೆ ಜನ ಹೀಗೇನೆ. ಹೋಗ್ಲಿ ಬಿಡಿ. ಸೂರ್ಯ, ನಾವು ಯೋಚನೆ ಮಾಡಬೇಕಾಗಿರೋ ವಿಷಯ ಅದಲ್ಲ. ಅವಳು ಹಠಮಾರಿ, ಹಿಡಿದಿದ್ದನ್ನು ಸಾಧಿಸ್ತೆ ಬಿಡೋ ಅಂತ ಅವಳಲ್ಲ ಅವಳು. ನೋಡು, ಅವಳೇನಾದ್ರೂ ವಾಪಸ್ ಊರಿಗೆ ಹೋಗಿದ್ದು ಊರಿನ ಜನಕ್ಕೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ನಾವಿಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗುತ್ತೆ ಕಣೋ. ನೀನು ಯಾಕೋ ಅವಳ ಮೇಲೆ ಅಷ್ಟೊಂದು ರೇಗಾಡ್ದೆ. ಒಂಚೂರು ಸಮಾಧಾನ ತಂದ್ಕೊಳ್ಳೋ ಸೂರ್ಯ. ಅಲ್ಲಮ್ಮ, ನಿಮ್ಮನ್ನೇ ನೀನ್ ಯಾರು ಅಂತ ಕೇಳಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಏನ್ ಮಾಡೋದಪ್ಪ, ಅವಳಿಗಂತೂ ಮನೆ ಮಾನ ಮರ್ಯಾದೆ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ನಮ್ಗಾದ್ರೂ ಇರ್ಬೇಕಲ್ವಾ? ಹೋಗೋ, ಹೇಗಾದ್ರೂ ಮಾಡಿ ಅವಳನ್ನ ಇಲ್ಲೇ ಇರೋದಕ್ಕೆ ಒಪ್ಸು. ಈಗಾಗ್ಲೇ ಅವಳಿಂದ ನಮ್ಮ ಮನೆ ಮಾನ ಮರ್ಯಾದೆ ಹೋಗಿದೆ ಕಣೋ. ಊರ್ ಜನದ ಮುಂದೆ ಮಾನ ಮರ್ಯಾದೆ ಹರಾಜಾಗೋದಕ್ಕೆ ಮುಂಚೆ ಅವಳನ್ನ ಇರೋದಕ್ಕೆ ಹೇಳೋ. ಹೋಗು ಪುಟ್ಟ, ಹೇಗಾದ್ರೂ ಮಾಡಿ ಅವಳನ್ನ ಸಮಾಧಾನ ಮಾಡು. ಏನ್ ಹೇಳ್ತಾ ಇದ್ದೀರಮ್ಮ ನೀವು? ನಾನು ಹೋಗಿ ಸಮಾಧಾನ ಮಾಡದ? ಇಷ್ಟೊತ್ತು ಮಾತಾಡಿದ್ದೀನಿ, ಹೇಗಮ್ಮ ಒಪ್ತಾಳೆ? ಏನ್ ಮಾಡೋದು? ಗಾದೆನೇ ಇದೆಯಲ್ಲ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತ. ಅವಳನ್ನ ಸಾರಿ ಕೇಳಾದ್ರೂ ಸರಿ, ಅವಳನ್ನ ಇಲ್ಲಿರೋದಕ್ಕೆ ಒಪ್ಸೋ. ಇದರಿಂದ ನಿನಗೆ ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತು ಕಣೋ. ಏನ್ ಮಾಡ್ಲಿ, ನಿನಗೆ ಕೈ ಮುಗಿತೀನಿ ಸೂರ್ಯ. ಏನಮ್ಮ ನೀವು? ಕೈ ಮುಗಿಯೋದೆಲ್ಲ ಬೇಕಾ? ನಾನು ಕೇಳ್ತೀನಿ ಬಿಡಿಮ್ಮ, ನಾನೇ ಸಾರಿ ಕೇಳ್ತೀನಿ. ಅನ್ಕೊಂಡಿದ್ದಾರೆ ಇವ್ರ ಹತ್ರ ಪದೇ ಪದೇ ಅನ್ಸ್ಕೊಳಕ್ಕೆ ನಾನು ಬಿದ್ದಿದ್ದೀನಿ. ನಾನು ಏನ್ ಮಾಡಬಾರದು ಮಾಡ್ದೆ. ಜಾಗಿಂಗ್ ಹೋಗ್ತೀನಿ ಅಂದ್ರೆ ಬೇಡ, ಯಾರ ಜೊತೆ ಮಾತಾಡ್ತೀನಿ ಅಂದ್ರೂ ಬೇಡ. ಇಲ್ಲ ನಾನೇನು ಅವ್ನ ಜೊತೆ ಪಾರ್ಕಿಗೆ ಹೋಗಿದ್ನ, ಸಿನಿಮಾಗೆ ಹೋಗಿದ್ನ? ಏನ್ ಅನ್ಕೊಂಡಿದ್ದಾರೆ ನನ್ನ? ನಾನು ಯಾವನ್ ಜೊತೆ ಹೋದ್ರೆ ಇವ್ರಿಗೇನು? ಇವ್ ಮನೇಲಿ ಒಂದ್ ನಿಮಿಷನೂ ಇರಲ್ಲ. ನಾನು ಹೋಗ್ತೀನಿ ಫಸ್ಟ್ ಇಲ್ಲಿಂದ. ರಾಕಿ, ಏನೇ ಮಾಡ್ತಿದ್ಯಾ? ಕಾಣಿಸ್ತಾ ಇಲ್ವಾ? ಊರಿಗೆ ಹೋಗ್ತಾ ಇದ್ದೀನಿ. ಈ ಮೆಂಟಲ್ ಫ್ಯಾಮಿಲಿ ಜೊತೆ ನಾನು ಇರಕ್ಕಾಗಲ್ಲ. ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ರಾಕಿ, ಆತರ ಪಡ್ಬೇಡ ಕಣೆ. ಅತ್ತೆ ನಿಂಗೆ ಬೈದ್ರು. ಅವ್ರು ಬೈಯೋದು ನಮ್ಮ ಒಳ್ಳೇದಕ್ಕೆ ಅಲ್ವೇನೆ. ಅವ್ರು ಬೈಯೋ ರೀತಿ ಸ್ವಲ್ಪ ಬೇರೆ ಥರ ಇರುತ್ತೆ. ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ. ಏನಕ್ಕ, ನೀವು ಅವ್ರ ಥರನೇ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ರಾ? ಯಾವಾಗಿಂದ ಅವ್ರ ಜೊತೆ ಸೇರ್ಕೊಂಡ್ರಿ? ನನಗೆ ಗೊತ್ತು, ನೀವೆಲ್ಲರೂ ಒಂದೇನೆ. ಎಲ್ಲ ಚೆನ್ನಾಗಿರಿ, ನಾನು ಹೋಗ್ತೀನಿ ಅಷ್ಟೇ. ಏನೇ, ನಾನು ನಿನ್ ಬುದ್ಧಿ ಹೇಳ್ಬಾರ್ದ? ಎರಡು ಮಾತಾಡಿದಕ್ಕೆ ಅವ್ರ ಪರಾನ ಅಂತ ಹೇಳ್ತಿದ್ಯಲ್ಲ. ನೋಡು ರಾಕಿ, ಸ್ವಲ್ಪ ಅರ್ಥ ಮಾಡ್ಕೊ. ಈಗಿರ್ಲಿ, ಅದೆಲ್ಲ ಆಮೇಲೆ ಮಾತಾಡೋಣ. ನೀನು ಪ್ಯಾಕ್ ಮಾಡ್ಕೊಂಡಿರೋದನ್ನೆಲ್ಲ ತೆಗ್ದಿಟ್ಬಿಡು. ನೋಡು, ನಾಳೆ ಜಾತ್ರೆ ಇದೆ ಕಣೆ. ನಾವೆಲ್ಲ ಇರ್ಲಿಲ್ಲ ಅಂದ್ರೆ ಎಷ್ಟು ಅವಮಾನ ಆಗತ್ತಲ್ವಾ? ಅವಮಾನ ಆಗ್ಲಿ, ಅವ್ರಿಗಾಗುತ್ತೆ ಅವಮಾನ, ಆದ್ರೆ ನನಗಲ್ಲ. ನಾನು ಹೊರಡ್ತೀನಿ ಅಷ್ಟೇ. ರಾಕಿ, ಅವ್ರಿಗೆ ತಾನೇ ಅವಮಾನ ಆಗೋದು ಅಂದ್ರೆ ಅವ್ರು ಮಾತ್ರ ಈ ಮನೆ ಸೊಸೆನಾ? ನಾನು ನೀನು ಏನ್ ಹಾಗಾದ್ರೆ? ಅವ್ರು ಮಾತ್ರ ಈ ಮನೆಯವ್ರೇನೆ, ನಾವೇ ಮನೆಯವ್ರಲ್ವಾ? ನೋಡು ರಾಕಿ, ನೀನ್ ಎಲ್ಗೂ ಹೋಗ್ಬಾರ್ದು. ಈಗ ನೀನ್ ಹೊರಟ್ಬಿಟ್ರೆ ನಿಂದೆ ತಪ್ಪು ಅಂತ ತಿಳ್ಕೊಳ್ತಾರೆ ಕಣೆ ಎಲ್ಲ. ನಾನು ಎಲ್ರಿಗೂ ಕನ್ವಿನ್ಸ್ ಮಾಡ್ತೀನಿ ರಾಕಿ. ಆದ್ರೆ ಅಕ್ಕ, ಅವ್ರು ಪದೇ ಪದೇ ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳ್ತಾ ಇದ್ರೆ ನನಗೆ ಕೇಳಕ್ಕಾಗಲ್ಲ. ನೋಡಿ ಅಕ್ಕ, ನನಗೆ ನಿಮ್ಮಷ್ಟು ತಾಳ್ಮೆ ಇಲ್ಲ. ನನಗೆ ಒಳ್ಳೆಯಳು ಅಂತ ಅನ್ಸ್ಕೊಳ್ಳೋ ಹುಚ್ಚು ಇಲ್ಲ. ಇವ್ರು ಪದೇ ಪದೇ ನಾನು ಕೇರ್ ಮಾಡ್ತಾ ಇದ್ರೆ ನನ್ನ ತನನೇ ಇವ್ರು ಸಾಯಿಸ್ಬಿಡ್ತಾರಷ್ಟೇ. ರಾಕಿ, ನೀನೇನೋ ಹೊರಟ್ಬಿಡ್ತೀಯ, ಆದ್ರೆ ಆ ಸಂತೋಷ್ ಬಗ್ಗೆ ಯೋಚನೆ ಮಾಡೆ. ಪಾಪ ಕಣೆ, ಅವನು ಅನಾಥ, ಬೀದಿ ಪಾಲಾಗ್ಬಿಡ್ತಾನೆ ಕಣೆ. ನೀನೀಗ ತಕ್ಷಣ ಹೊರಟ್ಬಿಟ್ರೆ ನೀನು ಹೋಗೋದಕ್ಕೆ ಅವನೇ ಕಾರಣ ಅಂತ ಎಲ್ಲ ಸೇರಿ ಅವನು ಹೊಡಿತಾರೆ. ನನ್ನ ಮಾತನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಅತ್ತೆ ಹಳೆ ಕಾಲದವರು, ಅವ್ರು ಏನೇನೋ ಹೇಳ್ತಾರೆ ಅಂತ ನೀನ್ ಯಾಕೆ ಅದನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳ್ತಿದ್ಯಾ? ಬಿಟ್ಬಿಡು ಅದನ್ನ. ಅಕ್ಕ, ಆದ್ರೂ ನೋಡು, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನಾನೆಲ್ಲ ಸರಿ ಮಾಡ್ತೀನಿ. ಸರಿ ಅಕ್ಕ, ಸಂತೋಷಕ್ಕೋಸ್ಕರನಾದ್ರೂ ನಾನೆಲ್ಲ ಇರ್ತೀನಿ. ಗುಡ್ ಗರ್ಲ್.
ಈಗ ನಾಳೆ ಜಾತ್ರೆಗೆ ಹೇಗ್ ರೆಡಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು, ಓಕೆನಾ? ಓಕೆ. ತಗೋ. ಸಂತೋಷ್, ಇನ್ನೂ ಅಳ್ತಿದೀಯೇನೋ? ಸಮಾಧಾನ ಮಾಡ್ಕೊಳ್ಳೋ. ಹುಡುಗರಿಗೆಲ್ಲ ಅಳ್ಬಾರ್ದು ಕಣೋ. ಥೂ ನಿನ್ನ. ನೀವು ಹೇಳಕ್ಕ, ನಿಮ್ಗೆ ಅಡುಗೆಗೆ ಸಹಾಯ ಮಾಡಿತ್ತಪ್ಪ, ಅಡುಗೆ ಮಾಡಿತ್ತಪ್ಪ, ತೋಟದ ಕೆಲಸ ಮಾಡಿತ್ತಪ್ಪ, ಎಲ್ಲಕ್ಕಿಂತ ಹೆಚ್ಚಾಗಿ ರವಿ ಸರ್ಗೆ ಏನು ಬೇಕು ಏನು ಬೇಡ ಕೇಳ್ಕೊಂಡಿತ್ತಪ್ಪ. ಯಾಕಕ್ಕ ಇವ್ರಿಗೆ ನನ್ನ ಮೇಲೆ ಇಷ್ಟೊಂದು ಕೋಪ? ಇಲ್ಲ ಅಕ್ಕ, ನಾನು ರವಿ ಸರ್ನ ಬಿಟ್ಟು ಹೋಗೋದಕ್ಕ. ನಿಂಗೆ ಯಾರು ಹೇಳಿದ್ರು ಬಿಟ್ಟು ಹೋಗು ಅಂತ? ಕೋಪದಲ್ಲಿ 2 ಮಾತು ಬೈದಿದ್ದಾರಷ್ಟೇ, ಅದಕ್ಕೆ ನಿನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾರಾ? ಯಾರು ಓಡಿಸೋದಿಲ್ಲ. ನೀನ್ ಸಮಾಧಾನ ಮಾಡ್ಕೊ. ನಿನ್ ರವಿ ಸರ್ ಜೊತೆಲೆ ಇರ್ಬೋದು ಕಣು ನೀನು. ಇಲ್ಲಕ್ಕ, ನನಗೆ ಗೊತ್ತು ರವಿ ಸರ್ ನನ್ನ ಕಳಿಸ್ಬಿಡ್ತಾರೆ ಅಂತ. ಈಗ ತಾನೇ ಏನೋ ಒಂದು ಸೂರ್ ಸಿಕ್ಕಿದೆ ಅಕ್ಕ. ಹೆಂಗಕ್ಕ ಇದನ್ನ ನಾನು ಬಿಟ್ಟು ಹೋಗ್ಲಿ? ನನ್ಗೆ ಅವಮಾನ ಆಗಲ್ವಾ? ನನ್ಗೆ ಅವಮಾನ ಆದ್ರೆ ನಾನು ಬದುಕಿರ್ತೀನ? ಖಂಡಿತ ಇಲ್ಲ ಅಕ್ಕ. ಇವ್ರು ನನ್ನ ಆಚೆ ಹಾಕ್ಬಿಡ್ತಾರಕ್ಕ. ನಾನು ಹೋಗೋದಕ್ಕ. ಪರಿಮಳ, ಪರಿಮಳ, ಇವನು ಯಾಕೆ ಇನ್ನೂ ಮನೇಲಿದ್ದಾನೆ? ಇವನ್ ಬೈಟ್ ಕಲ್ಸೋದ್ ಬಿಟ್ಟು ಸಮಾಧಾನ ಮಾಡ್ತಿದೀಯಲ್ಲ? ಇವನು ರಾಕಿ ಊರಲ್ಲಿ ಬೀದಿ ಬೀದಿ ಸುತ್ತಿ ನಮ್ಮ ಮಾನವನ ತೆಗೆದಿರೋ ಸಾಲ್ದ? ಮೊದಲು ಮನೆಯಿಂದ ಆಚೆ ಕಳಿಸು ಅವನ್ನ. ಅಮ್ಮ, ಇವನ್ ಬಗ್ಗೆ ಹೇಳ್ತಿದ್ದೀರಾ? ನಮ್ಮ ಮನೆ ಮರ್ಯಾದೆ ತೆಗ್ದ ಅಂತ? ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಮನೆ ಮರ್ಯಾದೆ ತೆಗೆಯೋಕೆ ಹೊರಟಿದ್ದು ಸೂರ್ಯ ಅವರು. ನಮ್ಮ ಮನೆ ಮರ್ಯಾದೆ ಉಳಿಸಿದ್ದು ಇವನೇ ಅಮ್ಮ. ಪರಿಮಳ, ಬೇರೆಯವ್ರ ಮುಂದೆ ನಮ್ಮನೆ ಗಂಡಸ್ರು ಮರ್ಯಾದೆ ತೆಗಿಬೇಡ ನೀನು. ರಾಕಿ ಒಬ್ಳೆ ಮಾತಾಡ್ತಾಳೆ ಅನ್ಕೊಂಡಿದ್ದೆ, ಅವ್ರ ಜೊತೆ ನೀನು ಸೇರ್ಕೊಂಡ್ಬಿಟ್ಯಾ? ಏನಂತ ತಾನೇ ಮಾಡಿದವನು? ಅಮ್ಮ, ನಿಮ್ಗೆ ವಿಷಯ ಗೊತ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ. ಮೊನ್ನೆ ಹಳ್ಳಿಯವರೆಲ್ಲ ಬಂದಿದ್ರಲ್ಲ, ಆಗ ಸೂರ್ಯ ಅವರು ಅವ್ರ ಜೊತೆಲಿ ತುಂಬ ಕೆಟ್ಟದಾಗಿ ನಡ್ಕೊಂಡ್ಬಿಟ್ರು. ಅದಕ್ಕೆ ಅವರೆಲ್ಲ ಎಷ್ಟು ಸಿಟ್ಟು ಮಾಡ್ಕೊಂಡಿದ್ರು ಗೊತ್ತಾ? ನನಗೆ ಸೂರ್ಯ ಅವ್ರಿಗೂ ಹಳ್ಳಿಯವ್ರಿಗೂ ಎಲ್ಲಿ ಜಗಳ ಆಗ್ಬಿಡುತ್ತೋ ಅಂತ ಭಯ ಆಗ್ಬಿಟ್ಟಿತ್ತು. ಅಮ್ಮ, ವಿಷಯ ದೊಡ್ಡದಾಗಿದ್ರೆ ನಿಮಗೂ ಗೊತ್ತಾಗ್ತಾ ಇತ್ತು. ಇವ್ನು ಮಧ್ಯ ಬಂದು ಹಳ್ಳಿಯವ್ರ ಜೊತೆ ಹೀಗೆಲ್ಲ ನಡ್ಕೊಳ್ಬಾರ್ದು ಅಂತ ಎಲ್ಲರಿಗೂ ಸಮಾಧಾನ ಮಾಡಿ ಅವ್ರಿಗಿಷ್ಟು ಕೊಟ್ಬಿಡಿ ಅಂತ ಹೇಳಿ ನಮ್ಮ ಮರ್ಯಾದೆ ಉಳಿಸಿದೆ ಈ ಸಂತೋಷ್. ನೀವೇ ಹೇಳಿ ಅಮ್ಮ, ನಮಗೆ ಫ್ಯಾಕ್ಟ್ರಿನಲ್ಲಿ ಲಾಸ್ ಆಯಿತು ಅಂತ ನಾವು ಉಡೋದು ಬಿಟ್ಟಿದ್ದೀವ, ಉಣ್ಣೋದು ಬಿಟ್ಟಿದ್ದೀವ, ಎಲ್ಲ ಮಾಡ್ತಿದ್ದೀವಿ ತಾನೆ? ಹಾಗಂದಮೇಲೆ ಊರ್ದು ಜಾತ್ರೆ ಕೊಡಬೇಕಾಗಿರೋ ದುಡ್ಡನ್ನ ನಾವು ಕೊಡಲೇಬೇಕಲ್ವಾ? ನೀವೇನಾದರೂ ಹೇಳಿ, ನಮ್ಮ ಮರ್ಯಾದೆ ಉಳಿಸಿದ್ದು ಈ ಸಂತೋಷೇ. ಹಾಗಿರುವಾಗ ಅವನು ಕತ್ತಿಡ್ದು ದಬ್ಬಿಸ್ಕೊಳ್ಳೋ ಅಂತ ತಪ್ಪು ಏನಮ್ಮ ಮಾಡಿದ್ದಾನೆ? ಅಡುಗೆ ಮಾಡೋದಕ್ಕೆ ಸಹಾಯ ಮಾಡ್ತಾನೆ, ಅಡುಗೆ ಮಾಡ್ತಾನೆ, ಮನೆಯೆಲ್ಲ ಕ್ಲೀನ್ ಮಾಡ್ತಾನೆ, ಮಕ್ಕಳನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ. ಅದಕ್ಕೆ ನಮ್ಮ ಜೊತೆಲಿ ಸ್ವಲ್ಪ ಸಲಿಗೆಯಿಂದ ಇದ್ದಾನಷ್ಟೆ. ರಾಖಿ ಬಗ್ಗೆ ಊರು ಜನ ಮಾತಾಡ್ಕೊಂಡಿರ್ಬೋದು, ಇವ್ನು ಯಾರು ಅಂತ ಗೊತ್ತಾದರೆ ಅವರೆಲ್ಲರೂ ಸುಮ್ಮನಾಗ್ತಾರೆ. ಅಂದರೆ ಮನೆ ಕೆಲಸದ ಜೊತೆ ಹೋಗಿದ್ದಾನೆ ಅಂತ ಅವರೆಲ್ಲ ತಿಳ್ಕೊಳ್ತಾರಲ್ವಾ? ಅಷ್ಟಕ್ಕೆ ನಾವೀಗ ಇವನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ರೆ ಅವ್ನು ಬದುಕೋದಿಲ್ವಂತಮ್ಮ, ಸತ್ತೋಗ್ಬಿಡ್ತಾನಂತೆ. ಅಳ್ಬೇಡಿ ಮೇಡಮ್, ಅಳ್ಬೇಡಿ, ಸುಮ್ಮನಿರಿ ಮೇಡಮ್. ಹೆಣ್ಮಕ್ಳ ಹತ್ರ ನೋಡಕ್ಕಾಗಲ್ಲ. ಈ ಹಳ್ಳಿಯವ್ರು ಹೇಗೆಲ್ಲ ಮಾತಾಡ್ತಾರೆ ನೋಡ್ದ್ಯಾ? ಬಿಟಾಕಿ ಮೇಡಮ್, ಊರ್ನವ್ರೇನೋ 1000 ಮಾತಾಡ್ತಾರೆ. ಆದ್ರೆ ನಿಮ್ಮ ಅತ್ತೆ, ನಿಮ್ಮ ಭಾವ, ಅವ್ರು ನಿಮ್ಮನ್ನ ನಡ್ಸ್ಕೊಳ್ಳೋ ರೀತಿ ಬಿಲ್ಕುಲ್ ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಆ ಹೆಂಗಸ್ರು ಹೇಳ್ದೆ ಇದ್ದಿದ್ರೆ ಈ ರೀತಿ ಎಲ್ಲ ಆಗ್ತಿರ್ಲಿಲ್ಲ. ಅವ್ರೇನೋ ಹೇಳಿದ್ರು ಸರಿ, ನಿಮ್ಮ ಅತ್ತೆ ಯಾವ್ದಾರು ಬೈದ್ ಕಳಿಸ್ಬೇಕು ತಾನೆ? ನಮ್ಮ ಸೊಸೆ ಬಗ್ಗೆ ಯಾಕೆ ಹಿಂಗೆ ಮಾತಾಡ್ತೀರಾ ಅಂತ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಅವ್ರೇನೋ ಬಿಡಿ ಹೋಗಿ. ನಿಮ್ಮ ಸಣ್ಣ ಬಾಬಾ ಅವರು ಅದನ್ನೇ ಮಾಡಿದ್ರು. ಊರ್ನವ್ರಿಗೆ ಬುದ್ಧಿ ಹೇಳಿದ್ ಬಿಟ್ಬಿಟ್ಟು ನಿಮಗೆ ಬೈತಾರೆ. ನಾನು ಆ ಜಾಗದಲ್ಲಿ ಇದ್ದಿದ್ರೆ ಕತೆನೇ ಬೇರೆ. ಮನೆಯವ್ರಿಗೆ ಸಪೋರ್ಟ್ ಮಾಡಿದೆ, ಊರ್ನವ್ರಿಗೆ ಸೊಪ್ಪಾಗ್ತಾ ಇದ್ರೆ
ಏನ್ ಸಂತೋಷ್ ಮಹಾಸ್ವಾಮಿಗಳೇ, ಬೋಧನೆ ನಡೆಸ್ತೀರಾ? ನಾನು ನಮ್ಮ ಮನೆ ವಿಷಯ ಅವ್ರ ಹತ್ರ ಮಾತಾಡ್ಬೇಕು. ಏನು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಊರ್ಗ? ನೀವು ಹೇಳಿದ್ದೆಲ್ಲ ಹೇಳಿದ್ದಾಯ್ತು ತಾನೆ, ಬಿಟ್ಬಿಡಿ. ನನ್ನ ಪಾಡಿಗೆ ನಾನು ಹೋಗ್ತೀನಿ. ನನ್ನಿಂದ ಇನ್ಮೇಲಿಂದ ನಿಮ್ಮ ಮನೆ ಮರ್ಯಾದೆ ಹೋಗಲ್ಲ. ಇವತ್ತು ಊರ್ಗೆ ಹೋಗ್ತೀಯಮ್ಮ? ಭಾಸ್ಕರ್ ಕೇಳಿದ್ರೆ? ಇಲ್ಲಿ ಏನು ನಡೀತೋ ಅದನ್ನೇ ಹೇಳಿ. ಸಂತೋಷ್ ಜೊತೆ ಬಟ್ಟೆ ತರಕ್ಕೆ ಹೋಗಿದ್ಲು, ನಾವೆಲ್ಲ ಸೇರ್ಕೊಂಡು ಬಾಯಿಗೆ ಬಂದಾಗ ಬೈದ್ವಿ, ಅದಕ್ಕೆ ಹೋದ್ಲು ಅಂತ. ನಮ್ಮನ್ ಕೇಳ್ತಾನೆ ಅಂತ ಅಲ್ಲ, ನಿನ್ನನ್ ಕೇಳಿದ್ರೆ? ಡಿಟ್ಟೋ ಅದನ್ನೇ ಹೇಳ್ತೀನಿ. ಭಾಸ್ಕರ್ ಇಲ್ಲಿಗೆ ಬರ್ತಾನೆ, ನೀನ್ ಸಂತೋಷ್ ಜೊತೆ ಊರಲ್ಲೆಲ್ಲ ಓಡಾಡಿದ್ದು, ಜಾಗಿಂಗ್ ಮಾಡಿದ್ದು ನಾವು ಅವನಿಗೆ ಹೇಳಲ್ಲ, ಆದ್ರೆ ಊರವ್ರ ಬಾಯಿಂದ ಅವ್ನು ಕೇಳ್ತಾನೆ. ನಿನ್ನನ್ ಕೇಳೋಣ ಅಂದ್ರೆ ನೀನ್ ಇಲ್ಲಿರಲ್ಲ, ತಪ್ಪು ಮಾಡಿದ್ಯಾ ಅನ್ಸುತ್ತೆ. ಸಮಜಾಯಿಷಿ ಕೊಟ್ಟು ಸರಿ ಮಾಡೋ ವೇಳೆಗೆ ಎಲ್ಲ ಮುಗ್ದೇ ಹೋಗಿರುತ್ತೆ. ಅವಾಗೇನ್ ಮಾಡ್ತೀಯ? ನೋಡ್ರಾಕಿ, ನಿನಗೇನಾದ್ರೂ ನಾನು ಬೈದಿದ್ರೆ ಅದು ಆದಿತ್ಯ ಸಾಕ್ಷಿಗೆ ಹೇಗೆ ಬೈತೀನೋ ಹಾಗೇನೆ. ನೀನು ನನ್ನ ತಮ್ಮನ ಹೆಂಡ್ತಿ, ನಿನಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ನಂದಲ್ಲ, ಆದರೆ ತಪ್ಪಂಗೆ ಮಾತ್ರ ಬೈತೀನಿ. ಆದ್ರೆ ನಾವ್ ಯಾಕೆ ಈ ಊರಿನ ಜನಕ್ಕೆ ಹೆದರ್ಕೊಂಡು ಬದುಕಬೇಕು? ಯಾಕೆಂದ್ರೆ ನಾವು ಜನರ ಮಧ್ಯೆ ಬಾಳ್ತಾ ಇದೀವಿ. ಜನಕ್ಕೆ ಅಂಜಿ ಬದುಕಿದ್ರೆ ನಾವು ನಮ್ಮ ಕಂಟ್ರೋಲಲ್ಲಿ ಇರ್ತೀವಿ. ನೋಡ್ರಾಕಿ, ಇಲ್ಲಿಗೆ ಬಂದಿದ್ಯಾ, ಇಲ್ಲಿನ ಥರನೇ ಇದ್ಬಿಡು. 4 ದಿನ ಕಳೆದ್ರೆ ಊರಿಗೆ ವಾಪಸ್ ಹೋಗ್ತೀವಿ. ಅಷ್ಟರಲ್ಲಿ ಇದೆಲ್ಲ ಬೇಕಾ? ಹೇಳೋಷ್ಟು ಹೇಳಿದ್ದೀನಮ್ಮ. ಇಫ್ ಯು ನಾಟ್ ಕನ್ವಿನ್ಸ್ಡ್, ನಿನಗೆ ಬಿಟ್ಟಿತ್ತು. ಥ್ಯಾಂಕ್ ಯು. ವೇದಿಕಾ, ಎಲ್ಲಿದ್ಯಾ? ನಾನು ಇನ್ನೆಲ್ಲ ಕಡೆ ಹುಡುಕ್ತಾ ಇದ್ದೀನಿ. ಏನ್ ಚಿಕ್ಕಮ್ಮ? ವೇದಿಕಾ, ನಾಳೆ ಜಾತ್ರೆ ಇದೆ, ನೆನ್ಪಿದೆ ತಾನೆ? ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ಯಾ? ನೋಡು, ನಾಳೆ ನೀನು ರೇಷ್ಮೆ ಲಂಗದ ದಾವಣಿನೇ ಹಾಕು. ಅದ್ರಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತೀಯಾ. ಅದು ಅಲ್ಲದೆ ನೀನು ಊರಿನ ದಣಿ ಮಗಳು, ಜಾತ್ರೆ ನೀನೇ ಮಿಂಚ್ತಾ ಇರಬೇಕು. ಚಿಕ್ಕಮ್ಮ, ನಾಳೆ ನಾನು ಜಾತ್ರೆಗೆ ಬರಲ್ಲ. ಬರಲ್ವಾ? ಯಾಕೆ? ನೋಡು, ಈ ಜಾತ್ರೆ ನೋಡೋದಕ್ಕೆ ಯಾವ್ದಾವ್ದೋ ಊರಿಂದ ಬರ್ತಾರೆ ಕಣೆ. ಅಂಥದ್ರಲ್ಲಿ ನೀನೇ ಬರಲ್ಲ ಅಂತ ಹೇಳಿದ್ರೆ ನೋಡು, ಸುಮ್ಮನೆ ಹೋಗಿ ರೆಡಿ ಆಗು, ಹೋಗು. ಇಲ್ಲ ಚಿಕ್ಕಮ್ಮ, ಬಲವಂತ ಮಾಡಬೇಡಿ, ನಾನು ಬರೋ ಪರಿಸ್ಥಿತಿಲಿ ಇಲ್ಲ. ಯಾಕೆ ಮೊಂಡಿ ಥರ ಮಾತಾಡ್ತಾ ಇದೀಯಾ? ಅಂಥದ್ದೇನಾಗಿದೆ ಇವಾಗ ನಿಂಗೆ? ಹೇಳ್ತಿಲ್ವಾ ಕೇಳಬೇಡಿ ಅಂತ? ನಾನೇನು ಕೇಳಬಾರ್ದ ವೇದಿಕಾ? ನಾನು ನೋಡು, ನಾನು ಯಾವತ್ತಾದ್ರೂ ನಿನ್ನ ಹತ್ರ ಚಿಕ್ಕಮ್ಮನ ರೀತಿ ಇದ್ದೀನ? ನೀನು ಒಳ್ಳೆ ಫ್ರೆಂಡ್ ಥರ ಇದ್ದೀನಲ್ವಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳು, ನೀವೇನು ಕೇಳಬೇಡಿ ಅಂತ. ಸುಮ್ಮನೆ ಹೊರಟೋಗ್ತೀನಿ ಕಣೆ, ಹೇಳು. ಸಾರಿ ಚಿಕ್ಕಮ್ಮ, ಹರ್ಟ್ ಆಗೋ ಥರ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಪರವಾಗಿಲ್ಲ ಕಣೆ, ನನಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಸಿನ ಗೊಂದಲ ಏನು ಅಂತ. ಅದೇನು ವಿಷಯ ಮುಚ್ಚಿಡ್ತಿದ್ಯಾ ಅಂತ ನನಗೆ ಹೇಳು. ಯಾಕೆ ನೀನು ಜಾತ್ರೆಗೆ ಬರ್ತಾ ಇಲ್ಲ? ಏನಾಗಿದೆ ಅಂತದು? ಅದು ಚಿಕ್ಕಮ್ಮ, ಹೇಳು. ಚಿಕ್ಕಮ್ಮ, ಅದು ವೇದಿಕಾ, ಏನಿಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಿದ್ಯಾ? ನಾಳೆಗೆ ರೆಡಿ ಆಗಲ್ವಾ?
ಅದು ಅಮ್ಮ. ಹೌದು ಅಕ್ಕ, ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಹೋಗಿ ರೆಡಿ ಆಗು ಅಂತ. ಒಂದೇ ಸಮನೆ ಹಠ ಹಿಡ್ಕೂತಿದ್ದಾಳೆ ಜಾತ್ರೆಗೆ ಬರಲ್ಲ ಅಂತ. ನೀವಾದರೂ ಸ್ವಲ್ಪ ಹೇಳಿ. ನಾವಾಗಿದ್ರೆ ಜಾತ್ರೆ ಅಂದರೆ ಎಷ್ಟು ಉತ್ಸಾಹದಿಂದ ಕಾಯ್ತಿರ್ತಿದ್ವಿ ಹೇಳಿ. ಇವಳು ಜಾತ್ರೆಗೆ ಬರಲ್ಲ ಅಂದ್ಲಾ? ಮತ್ತು ನೀನೇ ಕಡೆಗೆ ಬಲವಂತ ಮಾಡ್ತಿದ್ಯಾ? ಬಾ ಅಂತ ಬಲವಂತ ಮಾಡೋದಕ್ಕೆ ನೀನು ಯಾರು? ನಿಂದೆಷ್ಟೋ ಅಷ್ಟು ನೋಡ್ಕೊಂಡಿರೋದಕ್ಕಾಗೋದಿಲ್ವಾ ನಿಂಗೆ? ಇವಳು ನನ್ನ ಮಗಳು, ಅವಳು ಇಷ್ಟ ಕಷ್ಟ ನೋಡ್ಕೊಳ್ಳೋದಕ್ಕೆ ನಾನು ಇನ್ನೂ ಬದುಕಿದ್ದೀನಿ, ಸತ್ತಿಲ್ಲ. ಈ ಮನೆಯಲ್ಲಿ ಎಲ್ಲರನ್ನೂ ಮರಳು ಮಾಡಿದಾಗೆ ನನ್ನನ್ನು ನನ್ನ ಮಗಳನ್ನ ಮರಳು ಮಾಡೋದಕ್ಕೆ ಬರಬೇಡ. ಸಲಿಗೆ ಒಂದು ಮಿತಿನಲ್ಲಿದ್ದರೆ ಚಂದ, ಅತಿ ಆದರೆ ಅಸಹ್ಯ. ಸೂಕ್ಷ್ಮವಾಗಿ ಹೇಳಿದ್ದೀನಿ, ಅರ್ಥ ಮಾಡ್ಕೊ. ಅಮ್ಮ ಅದು ಹಾಗಲ್ಲ. ಮಾತಾಡಬೇಡ, ನಿಂಗಿದೆಲ್ಲ ಅರ್ಥ ಆಗೋದಿಲ್ಲ. ಹೊರಗಡೆ ಅವರಿಂದ ಅಲ್ಲ, ಮನೆಯವರಿಂದಾನೇ ಮನೆಯವ್ರನ್ನ ಕಾಪಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ನಡಿ ನೀನು ಬಾರೆ.